ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಹರಕೆಯನ್ನ ಸಾಲ ಅಂತಲೂ ಕರೀತಾರೆ. ಯಾಕಂದ್ರೆ ಹೇಗೆ ಸಾಲವನ್ನ ಕೊಟ್ಟವನು ನಮ್ಮನ್ನ ಪೀಡಿಸ್ತಾನೋ ಹಾಗೆ ಹರಕೆ ಕಟ್ಟಿಕೊಂಡು ಅದರಿಂದ ಒಳಿತಾದ ನಂತರವೂ ತೀರಿಸದೇ ಇದ್ದಲ್ಲಿ ಕನಸಿನ ರೂಪದಲ್ಲಿ ದೈನಂದಿನ ಬದುಕಿನಲ್ಲಿ ಒಂದಿಲ್ಲೊಂದು ರೀತಿಯಲ್ಲಿ ಅದರ ಪೀಡನೆಗೆ ಒಳಗಾಗಬೇಕಾಗತ್ತೆ. ಆ ಸಂಕಷ್ಟಗಳನ್ನ ಬಲ್ಲವರೇ ಬಲ್ಲರು. ಹರಕೆ ಕಟ್ಟಿ ನಿಯತ್ತು ತೋರಿಸಿದ್ದವರು ಉನ್ನತಿಗೇರಿದ್ದಾರೆ. ಅದೇ ಹರಕೆ ಕಟ್ಟಿ ಹಾಳಾದವರೂ ಇದ್ದಾರೆ. ಮದುವೆ ತಡೆ ನಿವಾರಣೆ, ಉತ್ತಮ ಕೆಲಸ ಸಿಗಲಿ, ಆರೋಗ್ಯ ಉತ್ತಮವಾಗಲಿ, ಹಣಕಾಸಿನ ಅಡಚಣೆ ನಿವಾರಣೆ ಆಗಲಿ, ಮನೆ ಕಟ್ಟುವುದಕ್ಕೆ ಅಡಚಣೆ ಇದ್ದಲ್ಲಿ ತೊಂದರೆ ಹೋಗಲಿ, ಹೀಗೆ ನಾನಾ ರೀತಿಯಲ್ಲಿ ಹರಕೆಯನ್ನು ಕಟ್ಟಿಕೊಳ್ತಾರೆ. ನನಗೆ ಇಂತಹ ಅನುಕೂಲ ಆದಲ್ಲಿ ಇಂತಹ ಸೇವೆಯೊಂದನ್ನು ಮಾಡಿಸ್ತೀನಿ ಎಂದು ಹರಕೆ ಕಟ್ಟಿಕೊಳ್ತಾರೆ. ಕೆಲವರು ಮುಡಿಪು ಕಟ್ಟಿಕೊಳ್ತಾರೆ. ಹೀಗೆ ಹರಕೆ ಅಥವಾ ಮುಡಿಪು ಹೊತ್ತುಕೊಂಡು ಆ ಕೆಲಸ ಯಶಸ್ವಿಯಾದ ನಂತರ, ಹರಕೆ ಹೊತ್ತ ಫಲ ಸಿಕ್ಕ ನಂತರ ಹರಕೆ ತೀರಿಸದೆ ಹೋದಲ್ಲಿ ಏನಾಗತ್ತೆ? ಈ ಹರಕೆ ಅನ್ನೋ ಸಂಪ್ರದಾಯ ಅಥವಾ ಪದ್ಧತಿ ಹುಟ್ಟಿಕೊಂಡಿದ್ದಾದ್ರೂ ಯಾವಾಗ? ಇಡೀ ಜಗತ್ತಿನಲ್ಲಿ ಹರಕೆಯ ಕೋರಿಕೆ ಶುರುವಾಗಿದ್ದೇಗೆ? ಯಾವೆಲ್ಲ ರೀತಿಯ ಹರಕೆ ವಿಧಾನಗಳಿವೆ ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಹರಕೆಯು ಜನಪದ ಆಚರಣೆಗಳಲ್ಲೊಂದು. ಪ್ರಪಂಚದಾದ್ಯಂತ ಹಿಂದಿನಿಂದಲೂ ದೇವತೆಗಳಿಗೆ ಅಥವಾ ತಮ್ಮ ಆರಾಧನಾ ದೈವ ಶಕ್ತಿಗಳಿಗೆ ಪೂಜಾ ರೂಪದಲ್ಲಿ ಪ್ರಾಣಿಗಳನ್ನ ಮತ್ತು ಹಣ್ಣು ಹಂಪಲುಗಳನ್ನ ಹರಕೆ ಅರ್ಪಿಸುವುದು ರೂಢಿಯಲ್ಲಿದೆ. ಮನುಷ್ಯ ಒಂದು ಕಡೆ ಸ್ಥಿರವಾಗಿ ನೆಲೆಸಿದ ಆನಂತರ ದೇವರುಗಳಿಗೆ ಗುಡಿ ಗೋಪುರಗಳನ್ನು ಕಟ್ಟಲಾರಂಭಿಸಿದ. ಅಲ್ಲಿ ದೇವತೆಗಳಿಗೆ ಸೌಮ್ಯ ಸ್ವರೂಪದ ಅಥವಾ ಉಗ್ರ ಸ್ವರೂಪದ ಹರಕೆ ಸಲ್ಲಿಸುವ ಪದ್ಧತಿ ಬೆಳೆದು ಬಂತು. ಹರಕೆ ಕೊಟ್ಟ ಬಲಿ ಪ್ರದೇಶವನ್ನ ವಿಶೇಷವಾಗಿ ಪರಿಗಣಿಸಿ ಅದನ್ನ ಇನ್ನಿತರ ಚಟುವಟಿಕೆಗಳಿಗೆ ಉಪಯೋಗಿಸಿಕೊಳ್ತಿರಲಿಲ್ಲ. ಪೂಜೆಗೆ ಬೇಕಾದ ಪೂಜೋಪಕರಣಗಳನ್ನು ಮಾತ್ರ ದೇವರಿಗೆ ಅರ್ಪಿಸಲಾಗ್ತಿತ್ತು. ಹರಕೆ ಸಲ್ಲಿಸುವ ಸಂದರ್ಭದಲ್ಲಿ ಬೆಲೆ ಬಾಳುವ ವಸ್ತುಗಳ ಜೊತೆಗೆ ವಿಗ್ರಹಗಳನ್ನು, ಬಟ್ಟೆಗಳನ್ನು, ಪಾತ್ರೆ ಪದಾರ್ಥಗಳನ್ನು ನೀಡ್ತಿದ್ರು. ಆ ವಸ್ತುಗಳ ಮೇಲೆ ಇಷ್ಟ ದೇವತೆಗಳ ಹೆಸರನ್ನ ಕೆತ್ತಲಾಗ್ತಿತ್ತು. ದೇವರ ಆಶೀರ್ವಾದವನ್ನ ಬೇಡುವಂತೆ ಪ್ರಾರ್ಥನಾ ಪದ್ಯಗಳನ್ನ ಶಿಲೆಗಳ ಮೇಲೆ ಕೆತ್ತಿಸ್ತಿದ್ರು. ಈ ಬಗೆಯ ಪುರಾತನ ಪ್ರಪಂಚದ ಪದ್ಧತಿಗಳನ್ನ WHD ರೋಸ್ ಗ್ರೀಕ್ ವೋಟಿವ್ ಆಫರಿಂಗ್ಸ್ ಕೃತಿಯಲ್ಲಿ ದಾಖಲಿಸಿದ್ದಾನೆ. MM ಹ್ಯೂಬರ್ಟ್ ಮತ್ತು ಮೌಸ್ ಎಂಬುವವರು ಹರಕೆ ಹಾಗೂ ಅರ್ಪಣೆ ಎಂಬುದು ಧಾರ್ಮಿಕ ನಡವಳಿಕೆ ಎಂದು ವಿವರಿಸಿದ್ದಾರೆ. ಪಶ್ಚಿಮ ಆಫ್ರಿಕಾದಲ್ಲಿ ಹರಕೆಯ ನಾನಾ ಬಗೆಗಳನ್ನು ಕಾಣಲು ಸಾಧ್ಯ. ವಿಶೇಷ ಸಂದರ್ಭಗಳಲ್ಲಿ ಪಶು ಬಲಿಯನ್ನು ಕೊಡ್ತಾರೆ. ಇವರು ಪಾಶ್ಚಾತ್ಯ ಹಾಗೂ ಪರಿಹಾರಕ್ಕಾಗಿ ಹರಕೆಗಳನ್ನು ನೀಡ್ತಾರೆ. ಹೀಬ್ರು ಪಂಗಡದಲ್ಲಿ ಕೊಲ್ಲುವ ಪ್ರಕ್ರಿಯೆ ಅಥವಾ ಬಲಿ ಕೊಡುವಂಥದ್ದು ಬಹುಮುಖ್ಯ ಧಾರ್ಮಿಕ ಆಚರಣೆಯಾಗಿತ್ತು. ಕಾಂಗು ಪಂಗಡದಲ್ಲಿ ಕೊಲೆ ಮಾಡಿದವನನ್ನ ಆಯ್ಕೆ ಮಾಡುವುದರ ಮೂಲಕ ಅವನನ್ನ ಸಾಯಿಸುತ್ತಿದ್ರು ಅಥವಾ ಸಮುದಾಯದಿಂದ ಹೊರಗಟ್ಟುತ್ತಿದ್ರು. ಭಾರತದಲ್ಲಿ ಹಿಂದೆ ಇದ್ದ ಪದ್ಧತಿ ಪ್ರಕಾರ ಕೊಂಡ ಬುಡಕಟ್ಟಿನವರು ಬಲಿ ಕೊಡಲು ಒಬ್ಬ ವ್ಯಕ್ತಿಯನ್ನ ಕೊಂಡು ತಂದು ಆತನನ್ನ ಏಕಾಂಗಿಯಾಗಿರಿಸಿ ಒಂದು ಗೊತ್ತಾದ ದಿನ ಕತ್ತಿಗೆ ಉರುಳು ಹಾಕಿ ಅಥವಾ ಹೆಚ್ಚು ಒತ್ತಡ ಹೇರಿ ದೇಹವನ್ನ ಛಿದ್ರಗೊಳಿಸಿ ತಮ್ಮ ಭೂ ಪ್ರದೇಶದ ಮೇಲೆಲ್ಲ ಚರಗ ಚೆಲ್ಲುತ್ತಿದ್ರು. ಅಮೆರಿಕದಲ್ಲಿ ಪೌನೆಸ್ ಜನರು ಬೆಳಗಿನ ನಕ್ಷತ್ರಕ್ಕೆ ಬಲಿ ಕೊಡುವ ಪದ್ಧತಿ ಇತ್ತು. ಬಲಿಕೊಟ್ಟ ಪ್ರಾಣಿಯ ಅಥವಾ ವ್ಯಕ್ತಿಯ ರಕ್ತವನ್ನ ಭೂಮಿಯ ಮೇಲೆಲ್ಲ ಚುಮುಕಿಸುತ್ತಿದ್ರು. ಮುಂದೆ ಇದು ಬಿಳಿಯ ಬಣ್ಣದ ನಾಯಿಯನ್ನ ಬಲಿ ಕೊಡುವ ಪದ್ಧತಿಯಾಯಿತು. ಮೆಕ್ಸಿಕೋದಲ್ಲಿ ಹರಕೆಯ ಬಲಿ ತೀರಾ ಸಾಮಾನ್ಯ. ಒಂದು ವರ್ಷದಲ್ಲಿ 20,000 ಬಲಿಗಳನ್ನು ಅರ್ಪಿಸಿದ್ದರ ಉಲ್ಲೇಖವಿದೆ. ಇರಾಕ್ವಿಸ್ ಜನರಲ್ಲಿ ಬಿಳಿ ಬಣ್ಣದ ನಾಯಿಗಳನ್ನ ಹಬ್ಬ, ಹುಣ್ಣಿಮೆ ಅಥವಾ ಉತ್ಸವಗಳಲ್ಲಿ ಬಲಿಪಶು ಮಾಡುವುದು ರೂಢಿಯಲ್ಲಿದೆ. ಲ್ಯಾಟಿನ್ ಕ್ರಿಶ್ಚಿಯನ್ನರಲ್ಲಿ ಹರಕೆ ಪ್ರಮುಖ ಸ್ಥಾನ ಪಡೆದಿತ್ತು. ಸನ್ಯಾಸಿ ಮಠಗಳಿಗೆ ನಾನಾ ತರಹದ ವಸ್ತುಗಳನ್ನ, ಮಗುವನ್ನ ಹರಕೆಯ ರೂಪದಲ್ಲಿ ನೀಡ್ತಿದ್ರು. ಪ್ರೊಟೆಸ್ಟೆಂಟ್ ಚರ್ಚುಗಳಲ್ಲಿ ಪವಿತ್ರತೆಯಿಂದ ಬ್ರೆಡ್ ಮತ್ತು ಪಾನೀಯವನ್ನು ಅರ್ಪಿಸ್ತಿದ್ರು. ಆನಂತರ ಹರಕೆಯ ರೂಪದಲ್ಲಿ ಹಣ್ಣನ್ನ ಸಂಗ್ರಹಿಸ್ತಿದ್ರು. ತಲೆ ಕೂದಲನ್ನ ಹರಕೆಯಾಗಿ ಅರ್ಪಿಸುವುದು ಒಂದು ಬಗೆ. ಮುಡಿಕೊಟ್ಟ ನಂತರ ದೇವರ ಹಾಗೂ ಭಕ್ತನ ಹೆಸರನ್ನ ಕಲ್ಲಿನಲ್ಲಿ ಕೆತ್ತಿ ದೇವಸ್ಥಾನದಲ್ಲಿಡ್ತಿದ್ರು. ಯಹೂದಿ ಜನರಲ್ಲಿ ಪ್ರತಿಜ್ಞೆ ಮಾಡಿ ಸ್ವಯಂ ಪೂಜೆಗೋಸ್ಕರ ಪ್ರಾಣಿಗಳನ್ನ ಬಲಿಕೊಡಲು ತಂದುಕೊಡ್ತಿದ್ರು. ಸಾಮಾಜಿಕ ಭೋಜನ ಕೂಟದ ಸಂದರ್ಭದಲ್ಲಿ ವಂದನೆಗಳನ್ನು ಅರ್ಪಿಸುವ ರೀತಿಯಲ್ಲಿ ಈ ಕೂಟ ನಡೆಯುತ್ತಿದ್ದರ ಉಲ್ಲೇಖವಿದೆ. ದಿನನಿತ್ಯದ ಆಹಾರವನ್ನೇ ದೇವರಿಗೂ ಅರ್ಪಣೆ ಮಾಡ್ತಿದ್ರು. ರೋಮನ್ ಸಾಮ್ರಾಜ್ಯ ಕಾಲದಿಂದಲೂ ಹರಕೆಗಳನ್ನ ಗೋಡೆಗಳ ಮೇಲೆ ಬರೆಸ್ತಿದ್ರು. ಹರಕೆ ಸಲ್ಲಿಸುವ ಪಾತ್ರೆಗಳ ಮೇಲೆ ಹೆಸರನ್ನ ಕೆತ್ತಿಸ್ತಿದ್ರು. ದೇವಸ್ಥಾನಗಳು ಕೂಡ ಹರಕೆಗಳಿಂದಲೇ ಪ್ರಸಿದ್ಧಿಯಾಗಿರ್ತಿದ್ವು. ಹಿಂದೂ ಧರ್ಮದನ್ವಯ ಕಾಲಕಾಲಕ್ಕೆ ಮತ್ತು ಸಾಂದರ್ಭಿಕ ಬಲಿ ಪ್ರಕ್ರಿಯೆಯು ಕಂಡುಬರುತ್ತೆ. ಇತರ ಧರ್ಮಗಳಲ್ಲೂ ಹರಕೆ ಕಂಡುಬರುತ್ತೆ. ಸಾಮಾಜಿಕ ಪಿಡುಗಾಗಿದ್ದ ಸತಿ ಪದ್ಧತಿಯೂ ಕೂಡ ಒಂದು ಬಗೆಯ ಹರಕೆಯೂ ಆಗಿತ್ತು. ವಾಮಾಚಾರಿ ಶಕ್ತಿ ದೇವತೆಯನ್ನ ವಶಪಡಿಸಿಕೊಳ್ಳಲು ಮಕ್ಕಳನ್ನ ಬಲಿ ಕೊಡುತ್ತಿದ್ದರೆಂಬ ಸಂಗತಿ ಜನಜನಿತವಾಗಿದೆ. ಒಳ್ಳೆಯದಾಗಲಿ ಎಂದು ದೇವರಲ್ಲಿ ಬೇಡಿಕೊಳ್ಳುವಿಕೆಯೇ ಹರಕೆ. ಪ್ರಕೃತಿಯ ಅನಂತ ಶಕ್ತಿಯನ್ನ ಒಲಿಸಿಕೊಳ್ಳಲು ಅಥವಾ ಪ್ರಸನ್ನಗೊಳಿಸಿಕೊಳ್ಳಲು ಜನಪದರು ನಡೆಸುತ್ತಾ ಬಂದ ಹಲವು ಬಗೆಯ ಆಚರಣೆಗಳಲ್ಲಿ ಇದು ಒಂದು.
ಹರಕೆ ನಿತ್ಯದ ಪ್ರಾರ್ಥನೆಯಿಂದ ಭಿನ್ನವಾದದ್ದು ಹಾಗೂ ವಿಶಿಷ್ಟವಾದದ್ದು. ನಿತ್ಯದ ಪ್ರಾರ್ಥನೆ ಬಹುಪಾಲು ವ್ಯಕ್ತಿಗತವಾಗಿರುತ್ತೆ. ಹರಕೆಯಲ್ಲಿ ವ್ಯಕ್ತಿಗತವಾದ ಅಂಶ ಭಾಗಶಃವಿದ್ದರೂ ಕೂಡ ಸಾರ್ವತ್ರಿಕ ಅಥವಾ ಸಾಮೂಹಿಕ ಇಲ್ಲವೇ ಕೌಟುಂಬಿಕ ಹಿತ ಪ್ರಧಾನವಾಗಿರುತ್ತೆ ಎನ್ನಬಹುದು. ಪ್ರತಿಯೊಂದು ಮನೆಗೂ ಒಂದು ಹೆಣ್ಣು ಒಂದು ಗಂಡು ಹೀಗೆ 2 ಮನೆ ದೇವರಿರ್ತಾವೆ. ಮನೆಯಲ್ಲಿ ಯಾರಿಗಾದರೂ ಕೇಡಾದರೆ, ಕಾಯಿಲೆಯಾದರೆ ಬಂದಿರುವ 2 ರೋಗವನ್ನು ನಿವಾರಿಸಿದರೆ ಮನೆ ದೇವರಿಗೆ ಬಲಿ ಕೊಡುತ್ತೇನೆ, ಅಭಿಷೇಕ ಮಾಡಿಸುತ್ತೇನೆ, ತೀರ್ಥಯಾತ್ರೆ ಮಾಡುತ್ತೇನೆ ಎಂದು ತಮ್ಮ ಶಕ್ತಿಯಾನುಸಾರ ಮನೆಯ ಯಜಮಾನ ಇಲ್ಲವೇ ಯಜಮಾನಿ ರೋಗಿಯ ಪರವಾಗಿ ಹರಕೆ ಮಾಡಿಕೊಳ್ತಾರೆ. ವಿರಳವಾಗಿ ತಮ್ಮಿಷ್ಟದ ಹರಕೆಯನ್ನ ಮಾಡಿಕೊಳ್ಳುವುದೂ ಇದೆ. ತಮ್ಮ ಮಾತಿಗೆ ಪ್ರಮಾಣ ಎಂಬ ಅರ್ಥದಲ್ಲಿ ಶುಭ್ರವಾದ ಒಂದು ತುಂಡು ಬಿಳಿಯ ಬಟ್ಟೆಯನ್ನ ತುಂಬಿದ ಕೊಡದಲ್ಲಿ ಅದ್ದಿ ಒದ್ದೆ ಬಟ್ಟೆ ಮಾಡಿ ಅದಕ್ಕೆ ಅರಿಶಿನ ಹಚ್ಚಿ ಅದರಲ್ಲಿ ನಾಣ್ಯವನ್ನ ಕಟ್ಟಿ ಅದನ್ನ ದೇವರ ಮುಂದಿಟ್ಟು ಪೂಜಿಸ್ತಾರೆ. ಕೆಲವೊಮ್ಮೆ ಹೊಸ್ತಿಲಿಗೆ ಮನೆಯ ಮುಂದಿನ ಸೂರಿಗೆ ಕಟ್ಟುವುದು ಇದೆ. ಹೀಗೆ ಕಟ್ಟುವುದನ್ನ ಹೊನ್ನೆಸ್ಲು ಮಾಡಿ ಕಟ್ಟುವುದು, ಮುಡಿಪು ಕಟ್ಟುವುದು ಎನ್ನುತ್ತಾರೆ. ಹಿಂದಿನವರು ನಾಣ್ಯವನ್ನ ಅರಿಶಿನದ ಬಟ್ಟೆಯನ್ನ ಹೊನ್ನಿನ ಬಣ್ಣ ಮಾಡಿ ಹರಕೆ ಕಟ್ಟಿಕೊಳ್ಳುತ್ತಿದ್ದುದರಿಂದ ಹೊನ್ನೆಸ್ಲು ಎಂದು ಕರೀತಿದ್ರು. ಹೊನ್ನಿನ ಎಸಳನ್ನೇ ಹರಕೆಯಾಗಿ ಕಟ್ಟಿಕೊಳ್ಳುತ್ತಿದ್ದದ್ದು ಇರಬಹುದು. ಯಾಕಂದ್ರೆ ಕೆಲವೊಮ್ಮೆ ಹೊನ್ನಿನ ಆಭರಣವನ್ನು ಹರಕೆ ಕಟ್ಟುವುದುಂಟು. ಬೆಳ್ಳಿಯ ನಾಣ್ಯವನ್ನಾಗಲಿ ಇತರೆ ಯಾವುದೇ ಲೋಹದ ನಾಣ್ಯವನ್ನಾಗಲಿ ಹರಕೆ ಕಟ್ಟಿದರೂ ಹೊನ್ನೆಸ್ಲು ಮಾಡಿ ಕಟ್ಟುವುದು ಎನ್ನುತ್ತಾರೆ. ಹರಕೆ ಕಟ್ಟಿಕೊಂಡ ವ್ಯಕ್ತಿಯ ಕಷ್ಟಗಳು ಬಗೆಹರಿದಾಗ ತಾನು ಹರಕೆ ಹೊತ್ತ ದೇವರ ಹಬ್ಬದ ದಿನ ಹರಕೆ ತೀರಿಸ್ತಾನೆ. ಹರಕೆಯಲ್ಲಿ ವೈಯಕ್ತಿಕ ಹರಕೆ, ಕೌಟುಂಬಿಕ ಹರಕೆ, ಊರ ಹರಕೆ ಎಂಬ ಹಲವಾರು ವಿಧಗಳಿವೆ. ವೈಯಕ್ತಿಕ ಹರಕೆ ವ್ಯಕ್ತಿಗತವಾದ ಕುಂದು ಕೊರತೆಗಳನ್ನ, ಸಂಕಷ್ಟಗಳನ್ನ ಹೋಗಲಾಡಿಸು ಎಂದು ದೇವರಲ್ಲಿ ಹರಕೆ ಮಾಡಿಕೊಂಡು ಅದನ್ನ ತೀರಿಸುವುದು. ಕೌಟುಂಬಿಕವಾದ ಹರಕೆ ಅಂದ್ರೆ ಕುಟುಂಬದಲ್ಲಿ ಶಾಂತಿ, ಸುಖ, ಆರೋಗ್ಯ ನೆಲೆಸಲೆಂದು ಮನೆಯ ಯಜಮಾನ ಹರಕೆ ಹೊತ್ತು ಅದನ್ನ ತೀರಿಸುವುದು. ಊರ ಹರಕೆ ಅಂದ್ರೆ ಸಾಮಾನ್ಯವಾಗಿ ಊರಿಗೆ ಕಾಲರ, ಸಿಡುಬು, ಪ್ಲೇಗ್ ಇತ್ಯಾದಿ ರೋಗ ರುಜಿನಗಳು ಬಂದಾಗ, ಕಾಲದಿಂದ ಕಾಲಕ್ಕೆ ಸರಿಯಾಗಿ ಮಳೆ ಬೆಳೆಯಾಗದೆ ಹೋದಾಗ ಗ್ರಾಮ ದೇವತೆಗೆ ಹರಕೆ ಮಾಡಿಕೊಳ್ಳುವುದು ಮತ್ತು ಶುಭವಾದಾಗ ದೊಡ್ಡ ಹಬ್ಬವನ್ನಾಚರಿಸುವುದು ಇತ್ಯಾದಿ. ಸಾಮಾನ್ಯವಾಗಿ ಊರಿನ ಹರಕೆಯನ್ನ ಆಯಾ ಊರಿನ ಪ್ರಮುಖರಾದ ಪಟೇಲರು, ಶಾನುಭೋಗರು ಮತ್ತು ಊರಿನ ಗಣ್ಯ ವ್ಯಕ್ತಿಗಳು ಮಾಡಿಕೊಳ್ತಾರೆ. ಊರಿನ ಜನರ ಸಹಕಾರದಿಂದ ಊರೊಟ್ಟಿನ ಹರಕೆಯನ್ನ ತೀರಿಸ್ತಾರೆ. ಇನ್ನು ಚರ್ಮರೋಗ ಸಂಬಂಧವಾದ ಹುಲ್ಲುಗೊರಾದರೆ ಕೊಂಡಕ್ಕೆ ಹರಳು ಹಾಕುವುದು, ಹುರುಳಿ ಮೂಟೆ ಉರುಳಿಸುವುದಾಗಿ ಹರಕೆ ಮಾಡಿಕೊಳ್ತಾರೆ. ನಾಗರು ಆದರೆ ಅದು ವಾಸಿಯಾಗಲು ನಾಗರಕಲ್ಲು ಮಾಡಿಸುವುದಾಗಿ, ಬೆಳ್ಳಿಯ ನಾಗರು ಮಾಡಿಸಿ ದೇವರಿಗೆ ಅರ್ಪಿಸುವುದಾಗಿ ಹರಕೆ ಮಾಡಿಕೊಳ್ತಾರೆ. ಮಕ್ಕಳಿಗೆ ಅಮ್ಮ ಆದಾಗ ವಾಸಿಯಾಗಲು ಬೇವಿನ ಉಡುಗೆ ಉಡಿಸುವುದಾಗಿ, ಮಕ್ಕಳ ಆರೋಗ್ಯ ಕೆಟ್ಟಾಗ ಒಳ್ಳೆಯದಾಗಲು ಮಗುವಿನ ಉದ್ದ ಅಥವಾ ತೂಕದ ಬೆಲ್ಲ ಕೊಡುವುದಾಗಿ ಹರಕೆ ಕಟ್ಟಿಕೊಳ್ತಾರೆ. ಮನೆಯ ಮಂದಿಗೆಲ್ಲ ಆಗಿಂದಾಗೆ ತೊಂದರೆಯಾಗುತ್ತಿದ್ದರೆ ಒಳ್ಳೆಯದಾಗಲಿ ಅಂತ ಕೊಂಡಕ್ಕೆ ಸೌದೆ ಹಾಕುವುದಾಗಿ ಮಾರಮ್ಮನಿಗೆ ಹರಕೆ ಮಾಡಿಕೊಳ್ತಾರೆ. ಮದುವೆಯಾಗಿ ಕೆಲವು ವರ್ಷಗಳು ಕಳೆದರೂ ಮಕ್ಕಳಾಗದಿದ್ದಾಗ, ಮಕ್ಕಳಾದರೆ ತನ್ನ ಇಷ್ಟದ ದೇವರಿಗೆ ಯಾತ್ರೆ ಬರುವುದಾಗಿಯೂ ಕೆಲವರು ಹರಕೆ ಕಟ್ಟಿಕೊಳ್ತಾರೆ. ಅಲ್ಲದೆ ವಂಶಾಭಿವೃದ್ಧಿ ಆಗದಿದ್ದಾಗ ಗಂಡು ಮಗುವಾದರೆ ಆ ದೇವರ ಹೆಸರನ್ನ ಮಗುವಿಗೆ ಇಡುವುದಾಗಿ, ಯಾತ್ರೆ ಬಂದು ಮಗುವಿನ ಮುಡಿ ಕೊಡುವುದಾಗಿ ಹರಕೆ ಮಾಡಿಕೊಳ್ತಾರೆ. ಮಕ್ಕಳಾಗದ ಹೆಂಗಸರು ತಮಗೆ ಮಕ್ಕಳಾದರೆ ಮೈಸುಲಿಗೆ ಕೊಡುವುದಾಗಿ ಹರಕೆ ಮಾಡಿಕೊಳ್ತಾರೆ. ಮೈಸುಲಿಗೆ ಅಂದರೆ ತಾನು ಮೈಮೇಲೆ ಧರಿಸಿರುವ ಹೊನ್ನಿನ, ಬೆಳ್ಳಿಯ ಹಾಗೂ ಇತರೆ ಆಭರಣಗಳನ್ನು ಕಳಚಿ ದೇವರಿಗೆ ಕಾಣಿಕೆಯಾಗಿ ಅರ್ಪಿಸುವುದು. ಮಕ್ಕಳಾಗಲು ಮತ್ತು ಕಷ್ಟ ಕಾರ್ಪಣ್ಯಗಳು ಬಗೆಹರಿಯಲು ಸ್ತ್ರೀ ಪುರುಷರು ಬಾಯಿ ಬೀಗ ಚುಚ್ಚಿಸಿಕೊಳ್ಳುವ ಹರಕೆ ಇದೆ. ಬಸವಣ್ಣನವರು ತಮ್ಮ ವಚನವೊಂದರಲ್ಲಿ ಹೀಗೆ ಹೇಳ್ತಾರೆ: ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರ ಮೇಯಿತು ಎಂದು ಹರಕೆಯ ವಿಷಯವನ್ನು ಸೂಚಿಸುತ್ತಾರೆ. ಜನ್ನಕವಿಯ ಯಶೋಧರ ಚರಿತೆಯಲ್ಲೂ ಹರಕೆಯ ಪ್ರಸ್ತಾಪ ಕಂಡುಬರುತ್ತೆ. ಹೀಗೆ ಒಂದು ವೇಳೆ ಹರಕೆಯನ್ನ ತೀರಿಸದೇ ಇದ್ದಲ್ಲಿ ಏನಾಗುತ್ತೆ? ಈ ಬಗ್ಗೆ ಶಾಸ್ತ್ರಗಳಲ್ಲಿ ಹಾಗೂ ಜಾನಪದ ಕಥೆಗಳ ಪ್ರಕಾರ, ನಂಬಿಕೆಗಳ ಪ್ರಕಾರ ಹೇಳೋದೇನು ಅನ್ನೋದನ್ನ ಗಮನಿಸಿದ್ರೆ, ಮೊದಲನೆಯದಾಗಿ ಹರಕೆ ತೀರಿಸದಿದ್ದರೆ ವಾಗ್ದೋಷ ಬರುತ್ತೆ. ಅಂದ್ರೆ ಸುಳ್ಳು ಹೇಳಿದ ತಪ್ಪು ಮಾಡಿದವರಾಗ್ತೀರಾ. ಹರಕೆ ಮೂಲಕ ಪಡೆದ ಫಲ ನಾಶ ಆಗತ್ತೆ. ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳು ಕಾಣಿಸಿಕೊಳ್ತಾವೆ. ಬಹಳ ಜನ ಅರಿಶಿಣದ ಬಟ್ಟೆಯಲ್ಲಿ 11 ರೂಪಾಯಿ ಮುಡಿಪು ಕೊಟ್ಟುತ್ತಾರೆ. ಮನೆ ದೇವರಿಗೆ ಹರಕೆ ಹೊತ್ತಿರುತ್ತಾರೆ. ಅದನ್ನ ಪೂರ್ಣ ಮಾಡದಿದ್ದಲ್ಲಿ ದಾಂಪತ್ಯ ಜೀವನದಲ್ಲಿ ಸುಖ ಇರೋದಿಲ್ಲ. ಮನೆ ಕಟ್ಟಬೇಕು ಅಂದ್ರೆ ಅಡಚಣೆ ಆಗುತ್ತಲೇ ಇರುತ್ತೆ. ಮದುವೆ, ಸಂತಾನ ವಿಳಂಬ, ಪದೇ ಪದೇ ಆರೋಗ್ಯ ಸಮಸ್ಯೆ ಆಗುತ್ತೆ. ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಅಡಚಣೆಯಾಗುತ್ತೆ. ಎಷ್ಟೋ ಮಂದಿಗೆ ಮನೆ ಬಾಡಿಗೆ ಕಟ್ಟುವುದಕ್ಕೂ ಕೂಡ ತೊಂದರೆ ಅನುಭವಿಸುವಂತೆ ಆಗುತ್ತೆ. ಇನ್ನು ಕೆಲವು ಸಲ ಹರಕೆ ಹೊತ್ತು ಮರೆತು ಬಿಟ್ಟಿರುವ ಸಾಧ್ಯತೆ ಇರುತ್ತೆ. ತಂದೆ ತಾಯಿ ಮಕ್ಕಳ ಪರವಾಗಿ ಹರಕೆ ಹೊತ್ತಿರ್ತಾರೆ, ಅಥವಾ ನಾವೇ ಹರಕೆ ಹೊತ್ತು ಮರೆತಿರ್ತೇವೆ. ಅಂತಹ ಸಂದರ್ಭದಲ್ಲಿ ವಿಶೇಷ ಪೂಜೆಯೊಂದನ್ನು ಮಾಡಿಸಬೇಕಾಗತ್ತೆ.
ಹಾಗೆ ಪೂಜೆ ಮಾಡಿಸಿ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ನಾವು ಏನು ಹರಕೆ ಹೊತ್ತುಕೊಂಡಿದ್ದೇವೋ ಗೊತ್ತಿಲ್ಲ, ನಮ್ಮ ತಪ್ಪುಗಳಿದ್ದಲ್ಲಿ ಕ್ಷಮಿಸಿ ಒಳ್ಳೆಯದನ್ನ ಮಾಡು ಎಂದು ಪ್ರಾರ್ಥಿಸಿಕೊಳ್ಬೇಕು. ಉದ್ಯೋಗ ಸಿಕ್ಕ ಮೇಲೆ ಹರಕೆ ತೀರಿಸದೆ ಹೋದರೆ ಮಾಲೀಕರ ಜೊತೆ ಜಗಳ ಆಗತ್ತೆ, ಕೆಲಸಗಾರರ ಜೊತೆ ಜಗಳ ಆಗತ್ತೆ, ಅನ್ಯೋನ್ಯತೆ ಇರುವುದಿಲ್ಲ. ಸರ್ಕಾರಕ್ಕೆ ಸಂಬಂಧಿಸಿದ ಯಾವುದೇ ಕೆಲಸ ಕಾರ್ಯದಲ್ಲಿ ಅನುಕೂಲ ಆಗುವುದಿಲ್ಲ. ಅಕಸ್ಮಾತ್ ಸರ್ಕಾರಿ ಕೆಲಸ ಸಿಕ್ಕಿದರೂ ಅದರಲ್ಲಿ ನಾನಾ ಬಗೆಯ ತೊಂದರೆ ಅನುಭವಿಸಬೇಕಾಗತ್ತೆ. ಇನ್ನು ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಚೆನ್ನಾಗಿರುವ ಹಣಕಾಸಿನ ಆದಾಯ ಏಕಾಏಕಿ ಕುಸಿದು ಹೋಗುತ್ತೆ. ಎಷ್ಟೋ ಮಂದಿ ಬೀದಿಗೆ ಬಿದ್ದು ಬಿಡ್ತಾರೆ, ಸಾಲ ಜಾಸ್ತಿ ಆಗತ್ತೆ. ಹರಕೆ ತೀರಿಸದಿದ್ದಲ್ಲಿ ಇಂತಹ ಹಲವಾರು ಸಮಸ್ಯೆ ಕಾಣಿಸಿಕೊಳ್ಳುತ್ತೆ. ಆದ್ದರಿಂದ ಮೊದಲ ಸಲಹೆ ಏನಂದ್ರೆ, ಸಿಕ್ಕದಕ್ಕೆಲ್ಲ ಹರಕೆ ಹೊರಲು ಹೋಗಬೇಡಿ. ಹರಕೆ ಹೊತ್ತುಕೊಂಡಿದ್ದೀರಾ, ಅದರ ಫಲ ಸಿಕ್ತಾ ಆ ಕೂಡಲೇ ಹರಕೆಯನ್ನು ತೀರಿಸಿ. ಇದು ಬ್ಯಾಂಕ್ ಸಾಲ ಇದ್ದಂತೆ. ನೀವು ಮನೆ ಕಟ್ಟುವುದಕ್ಕೂ ವಿದ್ಯಾಭ್ಯಾಸಕ್ಕೂ ಮತ್ಯಾವುದಕ್ಕೂ ಸಾಲ ಪಡೆದಿದ್ರೆ ಅದನ್ನು ತೀರಿಸಲೇಬೇಕು. ಹಾಗೆ ಹರಕೆ ವಿಚಾರಕ್ಕೆ ಬಂದರೆ ದೇವರು ಕೂಡ ಬ್ಯಾಂಕ್ ಇದ್ದಂತೆ. ನೀವಾಗಿಯೇ ಒಂದು ಹರಕೆ ಹೊತ್ತು ಅದರ ಫಲವನ್ನು ಪಡೆದ ನಂತರ ಕಡ್ಡಾಯವಾಗಿ ತೀರಿಸಲೇಬೇಕು. ಇದರಲ್ಲಿ ಯಾವುದೇ ರಿಯಾಯಿತಿ ಇರೋದಿಲ್ಲ. ಹಾಗೆ ನಿಮ್ಮ ಹಿರಿಯರು ಮಾಡಿ ಪೂರೈಸದೇ ಇರುವ ಹರಕೆಗಳು ಕೂಡ ನಿಮ್ಮ ಮೇಲೆ ದುಷ್ಫಲ ಬೀರ್ತಾವೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಯಾರಿಗೆಲ್ಲ ಹರಕೆ ಇದೆಯೋ ಆದಷ್ಟು ಬೇಗ ತೀರಿಸಿ. ಯಾರಿಗೆಲ್ಲ ಹರಕೆ ಕಟ್ಟಿ ಮರೆತೋಗಿದೆಯೋ ಅವರೆಲ್ಲರೂ ಕೂಡ ದೇವಸ್ಥಾನದಲ್ಲಿ ಒಂದು ಪೂಜೆಯನ್ನು ಮಾಡಿಸಿ ತಮ್ಮ ತಪ್ಪುಗಳನ್ನು ಮನ್ನಿಸು ಎಂದು ಪ್ರಾರ್ಥಿಸಿಕೊಳ್ಳಿ. ಇವಿಷ್ಟು ಹರಕೆ ಕುರಿತಾದ ಚಿಕ್ಕದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.